ನಮಸ್ಕಾರ ಎಲ್ಲರಿಗೂ. ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ನಮ್ಮ ಹಳ್ಳಿ ಊರಿಗೆ ಹೊರಟಿದ್ವಿ ಅಂತ ಹೇಳಿದ್ರೆ, ಇವತ್ತು ನಾವು ಗೌರಿ ಹುಣ್ಣಿಮೆ ದಿವಸ ನಾವು ಕಿರುದೀಪಾವಳಿನ ಆಚರಣೆ ಮಾಡೋದ್ರಿಂದ ನಾವು ನಮ್ಮ ಹಳ್ಳಿ ಮನೆಯಲ್ಲೇ ಆಚರಣೆ ಮಾಡ್ತೀವಿ ಈ ಹಬ್ಬನ. ಇನ್ನು ಯಾರೆಲ್ಲ ಊರಲ್ಲಿ ಕಿರುದೀಪಾವಳಿನ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿಸಿ. ಇನ್ನು ಮೇಲ್ಗಡೆ ಮನೆಗೆ ಹೋಗ್ಬಿಟ್ಟು ಬಂದು ಇನ್ನು ಪೂಜೆಗೆಲ್ಲನೂ ಪ್ರಿಪೇರ್ ಮಾಡ್ಕೋಬೇಕಲ್ವ, ಹಾಗಾಗಿ ಅಟ್ಟಿ ಕೂರಿಸ್ಬೇಕು ಮನೆ ಮುಂದೆ ಅಂತ ಹೇಳ್ಬಿಟ್ಟು ದೇವಿರಮ್ಮನ ಎಲ್ಲನೂ ಪೂಜೆಗೆಲ್ಲನೂ ರೆಡಿ ಮಾಡಿಕೊಂಡು ಇನ್ನು ಪೂಜೆ ಎಲ್ಲನೂ ಮಾಡಿಕೊಂಡು ಇನ್ನು ಹೊರಗಡೆ ಅಟ್ಟಿ ಕೂರಿಸಿದ್ದಾಯಿತು. ಅಂದರೆ ಈ ಊರಲ್ಲಿ ಎಲ್ಲರ ಮನೆಗಿಂತ ನಮ್ಮ ಮನೇಲಿ ಈ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನು ದೀಪ ಎಲ್ಲ ಹಚ್ಬಿಟ್ಟು ಮನೆ ಮುಂದೆ ಇಟ್ಬಿಟ್ಟು, ಇನ್ನು ದೀಪಾವಳಿ ಅಂತ ಹೇಳಿದ್ರೆ ಪಟಾಕಿ ಇಲ್ಲದೆ ಹೋದರೆ ಚೆನ್ನಾಗಿರುತ್ತಾ, ಹಾಗಾಗಿ ಎಲ್ಲರೂ ಸೇರಿ ಪಟಾಕಿನ ಹಾರಿಸಿದ್ವಿ. ಅಂದರೆ ನನ್ನ ಹಸ್ಬೆಂಡು ನಮ್ಗೆ ಮಾತ್ರ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಸೇರಿ ಹೊಡೆಯೋಷ್ಟು ಪಟಾಕಿನ ತಗೊಂಡ್ಬಂದಿರ್ತಾರೆ. ಇನ್ನು ಎಲ್ಲರೂ ಸೇರಿ ಪಟಾಕಿನ ಹೊಡೆದ್ಬಿಟ್ಟು ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವಿ.